ಯುವ ಜನತೆಗೆ ಧನ್ಯವಾದ ಹೇಳಿದ ಪ್ರಧಾನಿ. ಸತತ ಎರಡನೇ ದಿನ ಮೋದಿ ಸೆಲ್ಫಿ ವಿಡಿಯೋ ಪ್ರತಿಭಟನೆಯ ನಡುವೆ ಮೋದಿ ಕೂಲ್ ಸ್ಟೇಟ್ಮೆಂಟ್. ಯುವ ಜನತೆಗೆ ಧನ್ಯವಾದ ಹೇಳಿದ ಪ್ರಧಾನಿ. ಸರ್ಕಾರದ ಜೊತೆಗೆ ನೀವು ಸ್ಪಂದಿಸಿದ ರೀತಿಗೆ ಆಭಾರಿ. ವಿಡಿಯೋ ನೋಡಿ ಸಲಹೆ ನೀಡಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ಸಂಬಂಧ ಹೀಗೆ ಇರಲಿ ಅಂತ ಹೇಳಿ ಮೋದಿ ತಡರಾತ್ರಿ ಇನ್ಸ್ಟಾಗ್ರಾಮ್ ವಿಡಿಯೋ ಮಾಡಿದ್ದಾರೆ. ಮೋದಿ ವಿಡಿಯೋಕ್ಕೆ ಸಖತ್ ಖುಷಿ ಆಗುತ್ತಾ ವಿಚಾರ ಏನು ಹೇಳ್ತೀನಿ. ಸಿಜೆಪಿ ಪಕ್ಷ ಏನಿದೆ, ಸಿಜೆಪಿ ಪಕ್ಷ ನಡೆಸ್ತಾ ಇರುವಂತಹ ಸಿಜೆಪಿ ಪಕ್ಷವೂ ಕೂಡ ಜಾಯಿನ್ ಆಗಿದ್ದಂತಹ ಒಂದು ಹೋರಾಟ ಅಂತಂದ್ರೆ ವಿದ್ಯಾರ್ಥಿಗಳ ಹೋರಾಟ. ವಿದ್ಯಾರ್ಥಿಗಳು ಕೇಳಿದ್ದಿಷ್ಟೇ, ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳಿ. ಆದರೆ ಅದು ಯಾವುದು ಕೂಡ ಆಗ್ತಾ ಇರಲಿಲ್ಲ. ಅದಕ್ಕೆ ಸಿಜೆಪಿ ಪಕ್ಷ ವಿದ್ಯಾರ್ಥಿಗಳ ಜೊತೆಗೆ ಕೈ ಜೋಡಿಸುತ್ತೆ. ನೀಟ್ ಎಕ್ಸಾಮ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನರೇಂದ್ರ ಮೋದಿ ಅವರು 2 ದಿನದಿಂದಲೂ ಕೂಡ ವಿಡಿಯೋ ಮಾಡಿಬಿಡ್ತಾ ಇದ್ರು. ನಿನ್ನೆ ಏನಾಯಿತು, ನಿನ್ನೆ ಒಂದಿನ ವಿಡಿಯೋ ಮಾಡಿಬಿಟ್ಟಿದ್ದಕ್ಕೆ ಸೋನಮ್ ವಾಂಗ್ಚುಕ್ ಅವರು ತಮ್ಮ ಉಪವಾಸವನ್ನು ಎಂಡ್ ಮಾಡಿ ಅದೇ ಟೀನೋ ಕಾಫಿನೋ ಏನೋ ಕುಡಿದ್ರು. ಅದಾದ ನಂತರ ಮೋದಿ ಅವರು ಟ್ವೀಟ್ ಮಾಡ್ತಾರೆ. ಟ್ವೀಟಲ್ಲಿ ಮಾತಾಡ್ತಾರೆ, ನಿಮಗೆ ಆಯುಷ ಆರೋಗ್ಯ ಕೊಟ್ಟು ದೇವರು ಚೆನ್ನಾಗಿಟ್ಟಿರಲಿ ಅಂತ ಹೇಳಿ ಸೋನಮ್ ವಾಂಗ್ಚುಕ್ ಹೇಳ್ತಾರೆ. ಮೋದಿಯವರು ನಿನ್ನೆ ಮಾಡಿರುವಂತಹ ವಿಡಿಯೋದಲ್ಲಿ ಒಂದು ವಿಚಾರ ಹೇಳ್ತಾರೆ, ನಾವು ನ್ಯಾಯಾಲಯವನ್ನು ಸ್ಥಾಪನೆ ಮಾಡ್ತೀವಿ. ಆ ನ್ಯಾಯಾಲಯ ತ್ವರಿತಗತಿಯಲ್ಲಿ ವಿದ್ಯಾರ್ಥಿಗಳಿಗೆ ಏನು ಕಷ್ಟ ಆಗಿದೆ ಅದನ್ನು ಪರಿಹರಿಸುವಂತಹ ನ್ಯಾಯಾಲಯ ಅದಾಗಿದೆ. ಯಾರು ನೀಟ್ ಎಕ್ಸಾಮ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿದ್ದಾರೋ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಕಠಿಣ ಶಿಕ್ಷೆ ಆಗುತ್ತೆ ವಿತಿನ್ 3 months ಅಂತ ಹೇಳಿ ನರೇಂದ್ರ ಮೋದಿ ಅವರು ವಿಡಿಯೋ ಮಾಡ್ತಾರೆ. ಅದಾದ ನಂತರ ಇವತ್ತು ನಿನ್ನೆ ರಾತ್ರಿ ಮಧ್ಯರಾತ್ರಿಯಲ್ಲಿ ಮತ್ತೊಂದು ವಿಡಿಯೋವನ್ನು ಮಾಡಿದ್ದಾರೆ. ನಿಮ್ಮ ಸಲಹೆಗೆ ಧನ್ಯವಾದಗಳು ಅಂತ ಹೇಳಿ. ಮೋದಿ ಸಲಹೆ ಅಂತ ಯಾಕೆ ಹೇಳಿದ್ರು ಗೊತ್ತಾ? ಮೊನ್ನೆ ಮಾಡಿರುವಂತಹ ವಿಡಿಯೋ ಇತ್ತಲ್ಲ ನರೇಂದ್ರ ಮೋದಿ ಅವರು, ಆ ವಿಡಿಯೋಕ್ಕೆ ಸ್ಪಂದನೆ ನೀಡಿದಂತಹ ಕಾಕ್ರೋಚ್ ಜನತಾ ಪಕ್ಷ 2 ಜನ ವಕ್ತಾರರನ್ನು, ಅವ್ರ ಹೆಸರು ಸರಿಯಾಗಿ ನೆನಪಿಲ್ಲ ಈಗ, ಹೋಗ್ಲಿ ಬಿಡಿ, 2 ಜನರ ವಕ್ತಾರರನ್ನು ಕರ್ಕೊಂಡು ಬರುತ್ತೆ. ನಡ್ಡಾ ಮತ್ತು ಹಾಗೆ ಇನ್ನೂ ಸಾಕಷ್ಟು ಜನ ಕೂತ್ಕೊಂಡು ಒಂದು ಮೀಟಿಂಗ್ ಮಾಡ್ತಾರೆ. 1-to-1 ಮೀಟಿಂಗ್ ಮಾಡ್ಕೊಳ್ತಾರೆ. ನಿಮ್ಮ ಕಷ್ಟ ನಷ್ಟ ಏನು ಅಂತ ಹೇಳಿ ಕೇಳ್ತಾರೆ. ಅದಕ್ಕೆ ವಿದ್ಯಾರ್ಥಿಗಳು ಮತ್ತು ಸಿಜೆಪಿ ಪಕ್ಷದ ವಕ್ತಾರರು ಹೇಳ್ತಾರೆ, ನಮಗೆ 3 ಬೇಡಿಕೆ ಇದೆ. ಮೊದಲನೇದಾಗಿ ಅಲ್ಲಿರುವಂತಹ ಹೋರಾಟ ಮಾಡ್ತಾ ಇದ್ದಂಥ ವಿದ್ಯಾರ್ಥಿಗಳಿಗೆ FIR ಆಗಿದೆಯಲ್ಲ, ಅದನ್ನು ನೀವು ತೆಗೆಸ್ಕೊಡ್ಬೇಕು. ಎಸ್, ಓಕೆ ಹೇಳಿ ಅಂತ ಹೇಳ್ತಾರೆ. ನೆಕ್ಸ್ಟ್, ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೋ ಅವರ ಒಂದು ಕುಟುಂಬಕ್ಕೆ ಪರಿಹಾರ ಧನವನ್ನು ಕೊಡಬೇಕು. ಓಕೆ, ಕೊಡ್ತೀವಿ. ಹಾಗೆ ಇವರು ಯಾರು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟು, ಇದು ಸ್ವಲ್ಪ ಕಷ್ಟ ಆಗಿದೆ, ನಾವು ನಾಳೆದೊಳಗೆ ಹೇಳ್ತೀವಿ ಅಂತ ಹೇಳಿದ್ರು. ಓಕೆ, ನರೇಂದ್ರ ಮೋದಿ ಅವರು ಏನು ಮಾತಾಡಿದ್ದಾರೆ ನೋಡ್ಕೊಂಡು ಬನ್ನಿ. ಥ್ಯಾಂಕ್ ಯು ಫ್ರೆಂಡ್ಸ್. कल देर रात आपसे मिलने का मौका मिल गया। मेरे जो वीडियो पोस्ट किया था उसको जिस प्रकार से आपने रिस्पॉन्ड किया, सकारात्मक सुझाव दिए, थैंक्स टू एवरीबॉडी। ये आपका प्यार बना रहेगा, हमारा नाता और अधिक सक्रियता से जुड़ता रहेगा। थैंक यू दोस्तों, थैंक यू फ्रेंड्स। कल देर रात आपसे मिलने का मौका मिल गया। मेरे जो वीडियो पोस्ट किया था उसको जिस प्रकार से आपने रिस्पॉन्ड किया, सकारात्मक सुझाव दिए,